ಗಣಪತಿ ಬಪ್ಪ ಮೋರಯ. ಗಣೇಶನ ಆಗಮನ ಹತ್ತಿರದಲ್ಲಿದೆ. ಸಿದ್ಧತೆಗಳು ಎಲ್ಲೆಡೆ ಉತ್ಸಾಹದಿಂದ ನಡೆಯುತ್ತಿದೆ. ಆದರೆ ಹಲವರಿಗೆ ಪ್ರಶ್ನೆ ಬರುತ್ತದೆ, ನಮ್ಮ ಕುಟುಂಬದಲ್ಲಿ ಗಣೇಶ ಮೂರ್ತಿಯನ್ನು ಯಾರು ಕೂರಿಸಬೇಕು? ಶಾಸ್ತ್ರಗಳು ಇದರ ಬಗ್ಗೆ ಏನು ಹೇಳುತ್ತವೆ? ಇದನ್ನು ನೋಡೋಣ. ಗಣೇಶ ಚತುರ್ಥಿಯ ಪೂಜೆ ಕುಟುಂಬ ಸಮೇತ ಮಾಡಬೇಕು. ಸಹೋದರರು ಒಟ್ಟಿಗೆ ವಾಸಿಸುತ್ತಿದ್ದರೆ, ಅಂದರೆ ಅವರಿಗೆ ಒಂದೇ ಒಲೆ ಮತ್ತು ಖರ್ಚುಗಳಿದ್ದರೆ, ಅವರು ಒಂದೇ ಗಣೇಶ ಮೂರ್ತಿಯನ್ನು ಪೂಜಿಸುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಂದು ವೇಳೆ ಸಹೋದರರು ಬೇರೆ ಬೇರೆ ಮನೆಗಳಲ್ಲಿ ವಾಸಿಸುತ್ತಿದ್ದರೆ, ಬೇರೆ ಬೇರೆ ಒಲೆ ಮತ್ತು ಖರ್ಚುಗಳಿದ್ದರೆ, ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಪ್ರತ್ಯೇಕ ಗಣೇಶ ಮೂರ್ತಿ ಪೂಜಿಸಬೇಕು. ಯಾವುದಾದರೂ ಕುಟುಂಬದಲ್ಲಿ ಒಬ್ಬರ ಮನೆಯಲ್ಲಿ ಮಾತ್ರ ಮೂರ್ತಿ ಪೂಜಿಸುವ ಸಂಪ್ರದಾಯವಿದ್ದರೆ, ದೇವರ ಮೇಲೆ ಹೆಚ್ಚು ಶ್ರದ್ಧೆ ಇರುವ ಸಹೋದರನ ಮನೆಯಲ್ಲಿ ಗಣೇಶ ಮೂರ್ತಿ ಪೂಜಿಸಬೇಕು. ಶ್ರದ್ಧೆ ಮತ್ತು ಶಾಸ್ತ್ರೋಕ್ತವಾಗಿ ಗಣೇಶೋತ್ಸವ ಆಚರಿಸೋಣ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ sanatan.org.